ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಫೆಬ್ರವರಿ 5 ರಿಂದ ಫೆಬ್ರವರಿ 11 ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಈ ವಾರದ ಚಂದ್ರನ ಸಂಚಾರ ಅನುರಾಧ ನಕ್ಷತ್ರದಿಂದ ಶತಭಿಷ ನಕ್ಷತ್ರದವರೆಗೆ. ಸ್ನೇಹಿತರೆ, ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ರಾಹು 11ನೇ ಮನೆಯಲ್ಲಿ ಇರುವುದರಿಂದ ಆರೋಗ್ಯದ ವಿಷಯದಲ್ಲಿ ಸಮಯವು ವಿಶೇಷವಾಗಿ ಉತ್ತಮವಾಗಿರುತ್ತದೆ ಮತ್ತು ಇದು ನಿಮ್ಮ ಆರೋಗ್ಯವನ್ನು ಬಲಪಡಿಸುತ್ತದೆ. ನಿಮ್ಮ ಕುಟುಂಬದ ಜನರ ಬಗ್ಗೆಯೂ ನೀವು ಹೆಚ್ಚಿನ ಕಾಳಜಿ ವಹಿಸುತ್ತೀರಿ. ಇದು ಕುಟುಂಬದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ. ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ 5ನೇ ಮನೆಯಲ್ಲಿ ಕೇತು ಇರುವುದರಿಂದ ಒಟ್ಟಾರೆಯಾಗಿ ಈ ವಾರ ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುತ್ತದೆ. ಈ ವಾರ ನೀವು ಉತ್ತಮ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಆದರೆ ಯಾವುದೇ ರೀತಿಯ ಹೂಡಿಕೆಯನ್ನು ಮಾಡುವಾಗ ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಮತ್ತು ಪಾಲುದಾರಿಕೆ ವ್ಯವಹಾರಗಳು ಮತ್ತು ಬುದ್ಧಿವಂತ ಹಣಕಾಸು ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸಲು ನಿಮಗೆ ಸೂಚಿಸಲಾಗಿದೆ. ಈ ವಾರ ನೀವು ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ನಿಭಾಯಿಸಲು ಬಹಳಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಹಲವಾರು ಜನರು ನಿಮ್ಮನ್ನು ಕೆಳಕ್ಕೆ ಎಳೆಯಲು ಪ್ರಯತ್ನಿಸುತ್ತಿದ್ದಾರೆ ಎಂದು ನೀವು ಭಾವಿಸುತ್ತೀರಿ. ಅದು ನಿಮ್ಮ ಮನಸ್ಸನ್ನು ಖಿನ್ನತೆಗೆ ಒಳಪಡಿಸಬಹುದು. ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆಯಲು ಹತಾಶೆಯ ಭಾವನೆಯನ್ನು ಕಾಣಬಹುದು. ಹೊಸದನ್ನು ಕಲಿಯಲು ಮುಂದುವರಿಯುವ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ನೋಡುತ್ತಾರೆ, ಏಕೆಂದರೆ ಅವರ ಬೌದ್ಧಿಕ ಸಾಮರ್ಥ್ಯವು ಈ ವಾರ ಸುಧಾರಿಸುತ್ತದೆ. ಉದ್ಯೋಗಿಗಳಿಗೆ ವಾರದ ಆರಂಭವು ತುಂಬಾ ಒಳ್ಳೆಯದು. ನೀವು ಉನ್ನತ ಅಧಿಕಾರಿಗಳಿಂದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ. ಇದಲ್ಲದೆ ಸಹೋದ್ಯೋಗಿಗಳೊಂದಿಗೆ ಸಮನ್ವಯವು ಸುಧಾರಿಸಬಹುದು. ನಿಮ್ಮ ಒಳ್ಳೆಯ ಕೆಲಸವು ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಈ ವಾರ ವ್ಯಾಪಾರಸ್ಥರಿಗೆ ಕೆಲವು ಹೊಸ ಸವಾಲುಗಳನ್ನು ಬರಬಹುದು, ಆದರೆ ನೀವು ಪೂರ್ಣ ವಿಶ್ವಾಸದಿಂದ ಮುನ್ನಡೆಯುತ್ತೀರಿ. ಈ ಸಮಯದಲ್ಲಿ ಕಾನೂನು ವಿಷಯಗಳಲ್ಲಿ ಹೆಚ್ಚು ಜಾಗರೂಕರಾಗಿರಲು ನಿಮಗೆ ಸಲಹೆ ನೀಡಲಾಗುವುದು. ಹಣದ ವಿಷಯದಲ್ಲಿ ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ. ವೆಚ್ಚಗಳು ಕಡಿಮೆಯಾಗುತ್ತವೆ. ಆರೋಗ್ಯದ ವಿಷಯದಲ್ಲಿ ಈ ವಾರ ನಿಮಗೆ ಸರಾಸರಿಯಾಗಲಿದೆ. ಈ ವಾರದ ಆರಂಭದಲ್ಲಿ ಕುಜನ ಮಕರ ರಾಶಿ ಪ್ರವೇಶ ನಿಮಗೆ ಶುಭ ಲಾಭವನ್ನು ಕೊಡುತ್ತದೆ. 9ನೇ ಮನೆಯಲ್ಲಿ ಒಂದು ರಾಜಯೋಗ ಆಗುತ್ತದೆ. ತಂದೆಯಿಂದ ಸಹಾಯ, ಪಿತ್ರಾರ್ಜಿತ ಆಸ್ತಿ ಬರುವ ಯೋಗಿದೆ. ಲಾಭ ಸ್ಥಾನದ ರಾಹು ಧನಲಾಭ ಕೊಡುತ್ತಾನೆ, ಶಕ್ತಿಯನ್ನು ಕೊಡುತ್ತಾನೆ. 5ನೇ ಮನೆಯ ಕೇತುವಿನಿಂದ ವಿದ್ಯಾರ್ಥಿಗಳಿಗೆ ಹಿನ್ನಡೆ. ಸಾಪ್ತಾಹಿಕ ಜಾತಕವು ನಿಮ್ಮ ವೃತ್ತಿ ಜೀವನವನ್ನು ಹೈಲೈಟ್ ಮಾಡುತ್ತದೆ. ಸೂರ್ಯ, ಚಂದ್ರ ಮತ್ತು ಬುಧವು ನಿಮ್ಮ ಜನ್ಮ 10ನೇ ಮನೆಯನ್ನು ಆಳುವ ಕುಂಭ ರಾಶಿಯಲ್ಲಿ ಸ್ಥಿತರಿದ್ದಾರೆ. 5ನೇಯಂದು ಬುಧವು ಅಕ್ವೇರಿಯಸ್ಗೆ ಚಲಿಸುತ್ತದೆ. ಆದ್ದರಿಂದ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನೀವು ಸಾಕಷ್ಟು ಸಂವಹನ ನಡೆಸುತ್ತೀರಿ. ಈ ಜೋಡಣೆಯು ವೃತ್ತಿಪರ ಪ್ರಯತ್ನಗಳಲ್ಲಿ ನೆಟ್ವರ್ಕಿಂಗ್, ಮಾತುಕತೆಗಳು ಮತ್ತು ಕಾರ್ಯತಂತ್ರದ ಯೋಜನೆಗೆ ಅವಕಾಶಗಳನ್ನು ತರಬಹುದು. ನಿಮ್ಮ ಪದಗಳು ತೂಕವನ್ನು ಹೊಂದಿರುತ್ತವೆ, ಅಧಿಕಾರದ ವ್ಯಕ್ತಿಗಳು ಮತ್ತು ಸಾಂಸ್ಥಿಕ ಡೈನಾಮಿಕ್ಸ್ ಅನ್ನು ಪ್ರಭಾವಿಸುತ್ತವೆ. ಪ್ರಸ್ತುತಿಗಳು, ಉದ್ಯೋಗ ಸಂದರ್ಶನಗಳು ಅಥವಾ ನಿಮ್ಮ ಕೌಶಲ್ಯ ಮತ್ತು ಪರಿಣತಿಯನ್ನು ಪ್ರದರ್ಶಿಸುವ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಸಮಯವು ಅನುಕೂಲಕರವಾಗಿದೆ. ಆದಾಗ್ಯೂ ಅತಿಯಾದ ತೀಕ್ಷ್ಣವಾದ ಅಥವಾ ನಿರ್ಣಾಯಕ ಸಂವಹನದಿಂದ ಉಂಟಾಗುವ ಸಂಭಾವ್ಯ ತಪ್ಪುಗ್ರಹಿಕೆಗಳು ಅಥವಾ ಸಂಘರ್ಷಗಳ ಬಗ್ಗೆ ಎಚ್ಚರದಿಂದಿರಿ. ಬುಧವು ಸಣ್ಣ ವಿಷಯಗಳಿಗೆ ಗ್ರಹವಾಗಿದೆ, ಆದ್ದರಿಂದ ಯೋಜನೆಗಳು ಚಿಕ್ಕದಾಗಿರುತ್ತವೆ ಆದರೆ ವಿವರ ಆಧಾರಿತವಾಗಿರುತ್ತವೆ. 9ನೇ ತಾರೀಕಿನಂದು ಕುಂಭ ರಾಶಿಯಲ್ಲಿ ಅಮಾವಾಸ್ಯೆ ಉದಯಿಸಲಿದ್ದು, ಇದು ವೃತ್ತಿಯ 10ನೇ ಮನೆಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ. ಈ ಪ್ರಬಲವಾದ ಆಕಾಶ ಶಕ್ತಿಯು ವೃತ್ತಿಪರ ಪ್ರಯತ್ನಗಳು ಮತ್ತು ದೀರ್ಘಾವಧಿಯ ಗುರಿಗಳಿಗೆ ಸಂಬಂಧಿಸಿದ ತಾಜಾ ಆರಂಭಗಳು ಮತ್ತು ಉದ್ದೇಶಗಳನ್ನು ಪ್ರೋತ್ಸಾಹಿಸುತ್ತದೆ. ವೃತ್ತಿ ಜೀವನದ ಪ್ರಗತಿಗಾಗಿ ಉದ್ದೇಶಗಳನ್ನು ಹೊಂದಿಸಲು, ಗುರುತಿಸುವಿಕೆಯನ್ನು ಪಡೆಯಲು ಅಥವಾ ಜಗತ್ತಿನಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಅನುಕೂಲಕರ ಸಮಯವಾಗಿದೆ. ವೃತ್ತಿ ಜೀವನದ ಆಕಾಂಕ್ಷೆಗಳು ಮತ್ತು ಕೌಟುಂಬಿಕ ಜವಾಬ್ದಾರಿಗಳ ನಡುವಿನ ಸಮತೋಲನಕ್ಕಾಗಿ ನೀವು ಶ್ರಮಿಸುತ್ತಿರುವಾಗ ಕುಟುಂಬದ ವಿಷಯಗಳು ಛೇದಿಸಬಹುದು. ರಿಯಲ್ ಎಸ್ಟೇಟ್ ವ್ಯವಹಾರಗಳು, ನವೀಕರಣ ಮತ್ತು ನಿರ್ಮಾಣಕ್ಕೆ ಸಂಬಂಧಿಸಿದ ಚರ್ಚೆಗಳು ಈ ವಾರದ ಭಾಗವಾಗಿರುತ್ತವೆ. ಆದಾಗ್ಯೂ 8ನೇ ಸೂರ್ಯನು ಯುರೇನಸ್ನೊಂದಿಗೆ ಒತ್ತಡದ ಅಂಶವನ್ನು ಹೊಂದಿರುತ್ತಾನೆ, ಆದ್ದರಿಂದ ನೀವು ಆ ದಿನ ಜಾಗರೂಕರಾಗಿರಬೇಕು. ವಾರದಲ್ಲಿ ಶುಕ್ರ ಮತ್ತು ಮಂಗಳ ಮಕರ ರಾಶಿಯಲ್ಲಿ ಇರುವುದರಿಂದ ನೀವು ಕೆಲವು ವಿದೇಶಿ ಸಹಯೋಗಗಳು ಅಥವಾ ದೀರ್ಘ ಪ್ರವಾಸಕ್ಕಾಗಿ ಶ್ರಮಿಸುತ್ತೀರಿ. ಈ ಜೋಡಣೆಯು ನಿಮ್ಮ ಜ್ಞಾನದ ಅನ್ವೇಷಣೆಯಲ್ಲಿ ಸಾಹಸದ ಮನೋಭಾವವನ್ನು ತುಂಬುತ್ತದೆ, ಹೊಸ ದೃಷ್ಟಿಕೋನಗಳನ್ನು ಹುಡುಕಲು ಮತ್ತು ಸಾಂಸ್ಕೃತಿಕ ಅನುಭವಗಳಲ್ಲಿ ಪಾಲ್ಗೊಳ್ಳಲು ನಿಮ್ಮನ್ನು ಪ್ರೇರೇಪಿಸುತ್ತದೆ. ಸಾಪ್ತಾಹಿಕ ಜಾತಕವು ನಿಮ್ಮ ಲೇಖನಗಳನ್ನು ಕಲಿಯಲು, ಬರೆಯಲು ಮತ್ತು ಪ್ರಕಟಿಸಲು ನಿಮ್ಮ ಅವಕಾಶಗಳನ್ನು ತೋರಿಸುತ್ತದೆ. ಆಧ್ಯಾತ್ಮಿಕ ಮತ್ತು ತಾತ್ವಿಕ ಅಗತ್ಯಗಳು ಪ್ರವರ್ಧಮಾನಕ್ಕೆ ಬರುತ್ತವೆ ಮತ್ತು ನೀವು ಆಳವಾದ ಸತ್ಯಗಳನ್ನು ಅನ್ವೇಷಿಸಲು ಮತ್ತು ವೈವಿಧ್ಯಮಯ ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳಲು ಹೊರಡುತ್ತೀರಿ. ಕಾನೂನು ವಿಷಯಗಳನ್ನು ಸಹ ಹೈಲೈಟ್ ಮಾಡಬಹುದು. ರಾಜತಾಂತ್ರಿಕತೆಯೊಂದಿಗೆ ದೃಢತೆಯ ಅಗತ್ಯವಿರುತ್ತದೆ.
ಈ ವಾರದ ಅದೃಷ್ಟ ಬಣ್ಣ ಕಿತ್ತಳೆ. ಈ ವಾರದ ಅದೃಷ್ಟ ಸಂಖ್ಯೆ 18. ಈ ವಾರದ ಅದೃಷ್ಟದ ದಿನ ಬುಧವಾರ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಲಲಿತಾ ಸಹಸ್ರನಾಮವನ್ನು ಪಠಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಫೆಬ್ರವರಿ 5ರಿಂದ ಫೆಬ್ರವರಿ 11ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.